ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇದೊಂದು ವಿಡಿಯೋವನ್ನು ಮಾಡಿದ್ದೀನಿ. ಜವಳಿಕಾಯಿ ಪಲ್ಯ ನಿಮಗೂ ಸಹ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದನ್ನು ಗೋರಿಕಾಯಿ ಅಂತಲೂ ಕರೀತಾರೆ ಈ ಬೆಂಗಳೂರು ಸೈಡು. ಇದನ್ನು ಸಣ್ಣದಾಗಿ ನೀಟಾಗಿ ಮುರಿಬೇಕು. ಇದು ನಮ್ಮ ಮನೇಲಿ ನನಗೆ ಟೈಮ್ ಇಲ್ಲ ಅಂತ ಹೇಳಿ ನಮ್ಮ ಮಾವ ನೀಟಾಗಿ ಕಟ್ ಮಾಡಿದ್ದಾರೆ. ಸ್ವಲ್ಪ ನಾರಿದೆ, ಆದರೂ ಪರವಾಗಿಲ್ಲ. ನೀವು ಮಾಡಬೇಕಾದ್ರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ನಾರನ್ನು ನೀಟಾಗಿ ತೆಗೀರಿ. ಅದು ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ. ಅದಕ್ಕೋಸ್ಕರ ಈ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ. ಹಾಗೆ ಅದನ್ನು ನೀಟಾಗಿ ಹುರ್ಕೋಬೇಕು. ನಾನು ಅದನ್ನು ಫಸ್ಟು ಆಯಿಲ್ ಹಾಕ್ದಲ್ಲೇ ಹುರ್ಕೊಂಡೆ. ಹಾಗೆ ಸ್ವಲ್ಪ ಆಯಿಲ್ ಹಾಕಿ ನೀಟಾಗಿ ಹುರಿಬೇಕು. ಸ್ವಲ್ಪ ಬಾಣಲಿ ಕರಗಾಗುತ್ತೆ. ನೀವು ನಾನ್ ಸ್ಟಿಕ್ ಬಾಣಲಿಯಲ್ಲಿ ಹುರಿದ್ರೆ ಕರಗಾಗಲ್ಲ. ಇದು ಸಿಲ್ವರ್ದಾಗಿರೋದ್ರಿಂದ ಇದು ಸ್ವಲ್ಪ ಬಾಣಲಿ ಫುಲ್ ಕಪ್ಪಾಗುತ್ತೆ. ಹಾಗಾಗಿ ಈ ಬಾಣಲಿಯಲ್ಲಿ ಹುರಿದಾದ್ಮೇಲೆ ಬೇರೆ ಬಾಣಲಿಯಲ್ಲಿ ನಾವು ಒಗ್ಗರಣೆಯನ್ನು ಹಾಕ್ಕೋಬೇಕು. ಹಾಗಾಗಿ ನಾನು ಈ ಬಾಣಲಿಯನ್ನು ಹುರಿದಿರೋ ಬಾಣಲಿ ಸೈಡಿಗೆ ಇಟ್ಟಿದ್ದೀನಿ. ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದನ್ನು ಹಸಿ ವಾಸನೆ ಹೋಗಬೇಕು, ಅದು ಹಸಿ ಪಿಸಿ ಅನ್ನಬಾರ್ದು. ಆ ರೀತಿ ನೀಟಾಗಿ ಹುರ್ಕೊಳ್ಳಿ. ಅದಾದಮೇಲೆ ಬೇರೆ ಬಾಣಲಿಗೆ ಸ್ವಲ್ಪ ಆಯಿಲನ್ನು ಹಾಕಿ, ನೀವು ನಾರ್ಮಲಾಗಿ ಒಗ್ಗರಣೆಗೆ ಏನೇನು ಹಾಕ್ತೀರಾ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಅಷ್ಟನ್ನು ನಾನು ಸಹ ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೂ ಮುಂಚಿತವಾಗಿ ಎಣ್ಣೆ ಕಾದಿದೆ. ಹಾಗಾಗಿ ನಾನು ಸಾಸಿವೆ, ಕಡಲೆಬೇಳೆ ಮತ್ತು ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಟೊಮೊಟೊವನ್ನು ಹಾಕಿದ್ದೀನಿ. ಅದು ಸ್ವಲ್ಪ ರೋಸ್ಟ್ ಮಾಡಬೇಕು. ಅದು ಸ್ವಲ್ಪ ರೋಸ್ಟ್ ಆದಮೇಲೆ ನಾನು ಫಸ್ಟ್ ಅಂದರೆ ಕೆಲವೊಂದು ಫ್ಲೇವರು ಕೊಡುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಫಸ್ಟ್ ಈ ಒಗ್ಗರಣೆಗೆ ನಾನು ಸ್ವಲ್ಪ ಸಾಂಬಾರು ಪೌಡರು, ಗುರಾಳ್ ಪುಡಿ ಅದನ್ನು ಹಾಕಿ ನೀಟಾಗಿ ಸ್ವಲ್ಪ ರೋಸ್ಟ್ ಮಾಡಿದ್ದೀನಿ. ಅದನ್ನು ರೋಸ್ಟ್ ಮಾಡಾದಮೇಲೆ ನಾನು ಜವಳಿಕಾಯನ್ನು ಅಂದರೆ ಏನು ಗೋರಿಕಾಯಿ ಇಟ್ಟಿದ್ದೀನೋ ಆ ಗೋರಿಕಾಯನ್ನು ಆ್ಯಡ್ ಮಾಡ್ತೀನಿ. ಹಾಗಾಗಿ ಫಸ್ಟ್ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊತೀನಿ. ಅರಿಶಿನ, ಉಪ್ಪು, ಸಾಂಬಾರು ಪೌಡರು, ಗುರಾಳ್ ಪುಡಿ ಈ ಎಲ್ಲವನ್ನು ಆ್ಯಡ್ ಮಾಡಿ ಅದಾದಮೇಲೆ ಗೋರಿಕಾಯನ್ನು ಹಾಕ್ತೀನಿ. ಇವಾಗ ಗುರಾಳ್ ಪುಡಿ ನಾನು ಪ್ರತಿಯೊಂದು ಪಲ್ಯಗೂ ಆ್ಯಡ್ ಮಾಡ್ತೀನಿ. ಯಾಕಂದರೆ ಅದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ. ಹಾಗಾಗಿ ಮತ್ತು ಪಲ್ಯಗಳಿಗೆ ಅದು ಒಂದು ಒಳ್ಳೆ ಫ್ಲೇವರನ್ನು ಕೊಡುತ್ತೆ. ಅದಕ್ಕೋಸ್ಕರ ಅದನ್ನು ಆ್ಯಡ್ ಮಾಡ್ತೀನಿ. ಅದಾದಮೇಲೆ ಅದೆಲ್ಲ ರೋಸ್ಟ್ ಆಗುತ್ತೆ. ಸ್ವಲ್ಪ ರೋಸ್ಟ್ ಆದಮೇಲೆ ನಾನು ಏನು ಜವಳಿಕಾಯಿ ಏನಿಟ್ಟಿದ್ನೋ ಆ ಜವಳಿಕಾಯಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಅದು ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಅದು ಸ್ವಲ್ಪ ಅದರಲ್ಲಿ ರೋಸ್ಟ್ ಆಗಿಬಿಡಲಿ. ಎಣ್ಣೆಯಲ್ಲೇ ನೀಟಾಗಿ ಅದು ಚೆನ್ನಾಗಿ ಅದು ಎಣ್ಣೆಗೆ ಹೀರ್ಕೊಂಡ್ರೆ ಅದಿನ್ನೂ ಚೆನ್ನಾಗಾಗುತ್ತೆ, ರುಚಿಯಾಗುತ್ತೆ ಪಲ್ಯ. ನಾನು ಯಾವುದು ಡ್ರೈ ರೋಸ್ಟ್ ಪಲ್ಯ ಮಾಡೋದಿಲ್ಲ. ಏಕೆ ಅಂದರೆ ನಮಗೆ ಅನ್ನಕ್ಕೂ ಬೇಕು ಮತ್ತು ಚಪಾತಿಗೂ ಬೇಕು. ಎರಡೆರಡು ಥರದ ಪಲ್ಯಗಳನ್ನು ಮಾಡೋದಕ್ಕಾಗಲ್ಲ, ಬೇಗನೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಮಾಡ್ತಾ ಇರೋದು. ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ನಾನು ಮತ್ತು ಹಿಟ್ಟನ್ನು ಕಂಪಲ್ಸರಿ ಹಾಕ್ತೀನಿ. ಯಾಕೆಂದರೆ ಹಿಟ್ಟು ಹಾಕೋದ್ರಿಂದ ತಿಕ್ನೆಸ್ ಬರುತ್ತೆ, ಹಾಗೆ ರುಚಿನೂ ಬರುತ್ತೆ. ಹಾಗಾಗಿ ಹಿಟ್ಟನ್ನು ಸ್ವಲ್ಪ ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಬೆಲ್ಲವನ್ನು ಹಾಕಿ, ಇಲ್ಲಾಂದರೆ ಸಕ್ಕರೆ ಇದ್ದರೆ ಸಕ್ಕರೆನ ಹಾಕಿ, ಸಕ್ಕರೆಗಿಂತ ಬೆಟರು ಬೆಲ್ಲ. ಹಾಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ ತುಂಬಾ ಅಂದರೆ ಅದು ಸ್ವಲ್ಪ ಫ್ಲೇವರ್ ಚೇಂಜ್ ಕೊಡುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಬೆಲ್ಲವನ್ನು ಹಾಕಿ ಅದಾದಮೇಲೆ ರುಚಿ ನೋಡಿ, ಉಪ್ಪಿನ ರುಚಿಯನ್ನು ನೋಡಿ ಅದಾದಮೇಲೆ ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ನೀರು ಹಾಕಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಅದು ಕುದಿಯೋದಕ್ಕೆ ಬಿಡಬೇಕು. ಈ ರೀತಿ ಚೆನ್ನಾಗಿ ಕುದ್ದಿದೆ. ನಿಮಗೆ ಗಟ್ಟಿ ಬೇಕು ಅಂದರೆ ನೀರನ್ನು ಕಡಿಮೆ ಹಾಕ್ಕೊಳ್ಳಿ, ಅದು ಬೇಯೋದಕ್ಕೆ ಮಾತ್ರ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೋಡಿ ಈ ರೀತಿ ಆಲ್ರೆಡಿ ಪಲ್ಯ ರೆಡಿಯಾಗಿದೆ. ನನಗೆ ಈ ಹದದಲ್ಲೇ ಬೇಕು, ಹಾಗಾಗಿ ನಾನು ಈ ಹದದಲ್ಲೇ ಪಲ್ಯವನ್ನು ಮಾಡಿದ್ದೀನಿ. ತುಂಬ ರುಚಿ ಇರುತ್ತೆ. ಈ ರೀತಿಯೂ ಮಾಡ್ಕೊಂಡು ತಿನ್ನಿ ಒಂದಿನ, ತುಂಬಾ ಚೆನ್ನಾಗಿರುತ್ತೆ. ಹೇಗಿದೆ ಅಂತ ನನಗೂ ಸಹ ತಿಳಿಸಿ. ನೀವು ಸಹ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹೇಗಿತ್ತು ಅನ್ನೋದನ್ನು ಸಹ ನನಗೆ ತಿಳಿಸಿ ಅಂತ ಹೇಳ್ತಾ, ನಾನು ಹಾಕಿರುವಂಥ ವಿಡಿಯೋ ನಿಮಗೆ ಇಷ್ಟ ಆಗಿದೆಯೋ ಇಲ್ವೋ ಅಂತಲೂ ಸಹ ನನಗೆ ತಿಳಿಸಿ ಅಂತ ಹೇಳ್ತಾ, ನಾನು ಏನು ಈ ಜವಳಿಕಾಯಿ ಪಲ್ಯವನ್ನು ಮಾಡಿದ್ದೀನೋ ಇದೇ ರೀತಿ ಬೇರೆ ಪಲ್ಯವನ್ನು, ಬೇರೆ ರೀತಿಯ ಅಡುಗೆನೂ ಸಹ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.